ಇನ್ನು ರಾಜ್ಯ ಬಿಜೆಪಿಯಲ್ಲಿ ನಿಲ್ಲದ ಆಂತರಿಕ ಕಚ್ಚಾಟ. ಗಣಿ ಧಣಿ ವರ್ಸಸ್ ಬಳ್ಳಾರಿ ಬುಲ್ಲೋಡು. ಬಿಜೆಪಿ ನಾಯಕರ ಮುನಿಸು ತಾರಕಕ್ಕೇರಿದೆ. ಆರ್ ಅಶೋಕಿಗೆ ವಿಜೇಂದ್ರ ಮೇಲೆ ಮುನಿಸು. ಹಾಗಾದ್ರೆ ಗಣಿ ಧಣಿಗೆ ಬುಲ್ಲೋಡು ಮೇಲೆ ವಿಕೋಪ. ಕೆಲ ಬಿಜೆಪಿ ನಾಯಕರ ಮಧ್ಯೆ ಮುಸುಕಿನ ಗುದ್ದಾಟಗಳು, ಶೀತಲ ಸಮರಗಳು ಆಗಾಗ ಎದ್ದು ಕಾಣ್ತಾ ಇದೆ. ಆರ್ ಅಶೋಕಿಗೆ ವಿಜೇಂದ್ರ ಮೇಲೆ ಮುನಿಸಿದೆಯಾ? ಗಣಿದಣಿಗೆ ಬುಲ್ಲೋಡು ಮೇಲೆ ವಿಕೋಪ. ಈ ಎಲ್ಲ ಬೆಳವಣಿಗೆಗಳನ್ನ ಒಂದು ಕಡೆ ಸೇರಿಸಿದ್ರೆ ಬಿಜೆಪಿಯಲ್ಲಿ ಮುಸುಕಿನ ಗುದ್ದಾಟಕ್ಕೆ ಬರವೇ ಇಲ್ಲ ಅನ್ನೋ ತರ ಕಾಣುತ್ತೆ. ರಾಜ್ಯ ಬಿಜೆಪಿಯಲ್ಲಿ ಇನ್ನು ನಿಲ್ಲದ ಆಂತರಿಕ ಕಚ್ಚಾಟಗಳು. ಮೇಲ್ನೋಟಕ್ಕೆ ಹೊಂದಾಣಿಕೆಯಂತೆ ಇದ್ದರೆ ಒಳಗೊಳಗೆ ಕುದಿತಾ ಇದೆ. ಕಾದ ಕುಲುಮೆಯಾಗವರ ಬಿಜೆಪಿ ನಾಯಕರುಗಳು. ಪರಸ್ಪರ ಬಿಜೆಪಿ ನಾಯಕರ ಮುನಿಸು ತಾರಕಕ್ಕೇರಿದೆ. ಹಾಗಾದರೆ ಬಿಜೆಪಿಯಲ್ಲೂ ಕೂಡ ಆಂತರಿಕ ಒಳಜಗಳ ನಡೀತಾ ಇದೆಯಾ? ಇನ್ನು ರಾಮುಲು ಭಾಷಣದ ವೇಳೆ ನಿರ್ಗಮಿಸಿದಂತಹ ಜನಾರ್ದನ ರೆಡ್ಡಿ ಬೆಲೆ ಏರಿಕೆ ಖಂಡಿಸಿ ಹೋರಾಟ ಮಾಡುತ್ತಿರುವಂತಹ ಬಿಜೆಪಿ, ಫ್ರೀಡಂ ಪಾರ್ಕ್ನಲ್ಲಿ ನಡೆಯುತ್ತಿರುವಂತಹ ಅಹೋರಾತ್ರಿ ಧರಣಿ, ಆ ಸಮಾರಂಭದಲ್ಲಿ ಪಾಪ ಮಾಜಿ ಸಚಿವ ರಾಮುಲು ಭಾಷಣ ಮಾಡೋ ಸಂದರ್ಭ ಹಾಲಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಎದ್ದೋದ್ರಂತೆ. ಈ ವೈನ್ ಭಾಷಣ ಯಾರು ಕೇಳ್ತಾರೆ ಅಂತ ಅನ್ಕೊಂಡು ಎದ್ದೋದ್ರು ಅಥವಾ ಮಲಮೂತ್ರ ವಿಸರ್ಜನೆ ಮಾಡೋದಕ್ಕೆ ಎದ್ದೋದ್ರು ಚರ್ಚೆ. ರಾಮುಲು ಭಾಷಣ ಮಾಡುವ ವೇಳೆ ಮುನಿಸಿಕೊಂಡ ಜನಾರ್ದನ ರೆಡ್ಡಿ ಭಾಷಣ ಮಾಡುತ್ತಿದ್ದಂತೆಯೇ ವೇದಿಕೆಯಿಂದ ಹೊರಟು ಹೋದ ರೆಡ್ಡಿ. ಮತ್ತೆ ತಾರಕಕ್ಕೇರಿದ ರೆಡ್ಡಿ ರಾಮುಲು ಕಚ್ಚಾಟ. ಬೆಲೆ ಏರಿಕೆ ಹೋರಾಟ ದೋಸ್ತಿ ಜಗಳಕ್ಕೆ ಪುಷ್ಟಿ ಕೊಟ್ಟಂತಿದೆ. ಬೆಲೆ ಏರಿಕೆ ವಿಚಾರವಾಗಿ ನಮ್ಮ ಫ್ರೀಡಂ ಪಾರ್ಕ್ನಲ್ಲಿ ಬಿಜೆಪಿ ಮತ್ತು JDSನ ಕೆಲ ನಾಯಕರು ಕೂತ್ಕೊಂಡು ಪ್ರತಿಭಟನೆ ಅಥವಾ ಧರಣಿ ಮಾಡ್ತಾ ಇದ್ರು. ಆ ಸಂದರ್ಭ ಸಭೆಯನ್ನ ಉದ್ದೇಶಿಸಿ ರಾಮುಲು ಎದ್ದು ನಿಂತು ಭಾಷಣ ಮಾಡೋದಕ್ಕೂ ಮುಂದಾದ್ರು. ಇನ್ನೇನು ರಾಮುಲು ನಾಲಿಗೆಯಿಂದ ಪದಗಳು ಉರುಳಬೇಕಷ್ಟೇ. ಕೂತು ಜಾಗದಿಂದ ಮೈ ಕೊಡುಕೊಂಡು ಎದ್ದು ಬಿಟ್ರು ಜನಾರ್ದನ ರೆಡ್ಡಿ. ರಾಮುಲು ಮತ್ತು ಜನಾರ್ದನ ರೆಡ್ಡಿ ನಡುವಿನ ಆ ಒಂದು ಪ್ರಣಯ ಕಹಾನಿ ಅದು ಬಹುದೊಡ್ಡ ಸುದೀರ್ಘ ಚರ್ಚೆ. ಆದರೆ ಆ ಪ್ರಣಯ ಕಹಾನಿ ಮುರಿದು ಬಿದ್ದಿದ್ದು ಕೂಡ ಸುದೀರ್ಘ ಚರ್ಚೆ. ಇಬ್ಬರ ನಡುವಿನ ಸ್ನೇಹ ಮುರಿದು ಬೀಳೋದಕ್ಕೆ ಹಣಕಾಸಿನ ವ್ಯವಹಾರ ಅಥವಾ ಹಣಕಾಸಿನ ವಹಿವಾಟು ಕಾರಣ ಅಂತ ಒಂದು ಕಡೆ ಚರ್ಚೆ ಆದರೆ, ಮತ್ತೊಂದು ಕಡೆ ಅದಕ್ಕೆ ಬೇರೆಯದ್ದೇ ಕಾರಣಗಳಿದೆ ಎನ್ನುವಂಥದ್ದು ಚರ್ಚೆ. ಈ ವಿಚಾರವಾಗಿ ನಿಮ್ಮ ಫ್ರೀಡಂ ಟಿವಿ ನಿರಂತರವಾಗಿ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿತ್ತು. ಸೊ ಇವತ್ತು ಬೆಲೆ ಏರಿಕೆ ಸಂಬಂಧ ಬಿಜೆಪಿ ನಡೆಸ್ತಾ ಇದ್ದಂಥ ಪ್ರತಿಭಟನೆಯಲ್ಲಿ ರಾಮುಲು ಭಾಷಣ ಮಾಡೋದಕ್ಕೆ ಎದ್ದು ನಿಂತರು. ಮೈ ಕೊಡುಕೊಂಡು ಮನೆಗೆ ಹೋಗೋದಕ್ಕೆ ಜನಾರ್ದನ ರೆಡ್ಡಿ ಎದ್ದು ನಿಂತ್ಕೊಂಡ್ರು. ಅಂದರೆ ಇವರ ನಡುವಿನ ಕೋಲ್ಡ್ ವಾರ್ ಇನ್ನೂ ಕೂಡ ಕಡಿಮೆಯಾಗಲಿಲ್ಲ. ಮತ್ತೆ ಇವರ ಶೀತಲ ಸಮರ ಮುನ್ನೆಲೆಗೆ ಬಂದಿರುವಂತಹದ್ದು. ಬೆಲೆ ಏರಿಕೆ ಹೋರಾಟ ದೋಸ್ತಿ ಜಗಳಕ್ಕೆ ಪುಷ್ಟಿಯನ್ನು ಕೊಟ್ಟಿದೆ. ರಾಮುಲು ಕಂಡ್ರೆ ರೆಡ್ಡಿ ನಿಗಿನಿಗಿ, ರೆಡ್ಡಿಯನ್ನು ಕಂಡ್ರೆ ರಾಮುಲು ಕಾದ ಕುಲ್ಮೆ ಅಂತಾಗ್ತಾರೆ. ಆದರೆ ಇವರಿಬ್ಬರ ಕಚ್ಚಾಟ ಬಿಜೆಪಿಗೆ ಎಷ್ಟು ನಷ್ಟ, ಕಾಂಗ್ರೆಸ್ಸಿಗೆ ಎಷ್ಟು ಲಾಭ, ಅದೇ ರಾಜಕೀಯ ಚರ್ಚೆ.